ಹಾಯ್, ಚೈತ್ರ ಗೌಡ ಲಾಕ್ಸ್ಗೆ ಸ್ವಾಗತ. ಇವತ್ತು ಮಾವಿನ ತೋಟಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಮಾವಿನ ತೋಟಕ್ಕೆ ಈಗ ರೀಚ್ ಆಗಿದೆ, ಗಾಡಿಯಲ್ಲಿ ಬಂದಿದ್ದಾಯಿತು ನೋಡಿ. ಬಂದಿದ ತಕ್ಷಣ ಫಸ್ಟ್ ಸಿಗುತ್ತೆ ಮಲೆಕಣ ಜಾಗ, ಅದು ಬೇಕಾದರೆ ಬನ್ನಿ ಮಾವಿನಕಾಯಿ ನೋಡೋಣ ಯಾವ್ಯಾವ ಮಾವಿನಕಾಯಿ ಇದೆ ಅಂತ. ಇದು ತೋತಾಪುರಿಕಾಯಿ, ಇನ್ನೂ ದೊಡ್ಡಗಾಗಬೇಕು, ಚೆನ್ನಾಗಿರುತ್ತೆ ನೋಡಿ. ಎಲ್ಲ ತುಂಬ ವೇಸ್ಟ್ ಆಗಿದೆ ನೋಡಿ, ಇಷ್ಟೊಂದು ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಫುಲ್ಲು, ಅದು ಗಾಳಿಗೆ. ಇದು ಸೇಮ್ ತೋತಾಪುರಿನೇ, ಚೆನ್ನಾಗಿದೆ. ಇವಿನ್ನ ಪೀಚು, ಅಷ್ಟೊಂದು ದೊಡ್ಡನೂ ಆಗಿಲ್ಲ ಸಣ್ಣನೂ ಆಗಿಲ್ಲ, ಆ ಥರ ಇದೆ. ಈ ಮಾವಿನಕಾಯಿ ಬಂದು ಇದು ದೊಡ್ಡಗಾಗುತ್ತೆ, ಬಾದಾಮಿ ಅಂತ. ಇದು ಹಣ್ಣಾದರೆ ಮಾತ್ರ ಸೂಪರಾಗಿರುತ್ತೆ ಟೇಸ್ಟು. ಇಷ್ಟುದ್ದ ಆಗುತ್ತೆ, ಇಷ್ಟಪ್ಪ, ಇಲ್ಲಿವರೆಗೂ ಆಗುತ್ತೆ, ಇಷ್ಟಪ್ಪ ಆಗುತ್ತೆ. ಇನ್ನೂ ಸಣ್ಣ ಕಾಯಿ ಇದೆ. ಇದು ರಸಪುರಿ ಹಣ್ಣು, ಹಣ್ಣಾದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸ್ವಲ್ಪ ಇಷ್ಟುದ್ದ ಆಗುತ್ತೆ ಅಷ್ಟೇ, ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಫುಲ್ ತುಂಬ ಇದೆ, ಫುಲ್ಲು ಚೆನ್ನಾಗಿರುತ್ತೆ. ಇದು ಅಷ್ಟು ಇದು ಯಾವ್ದ್ರದ್ದು ಗೊತ್ತಿಲ್ಲ, ಹೂ ದೊಡ್ಡಕ್ಕಾಗುತ್ತೆ ಫುಲ್ಲು ನೋಡಿ. ಬಾದಾಮಿದು ದೊಡ್ಡಗಾಗಬೇಕು ಫುಲ್ಲು, ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇದ್ರಾಗ ಕಾಯಿ ಬಿಟ್ಟಿದ್ದಾವೆ ಅಲ್ಪ ಸ್ವಲ್ಪ ಅಷ್ಟೇ. ಇದ್ರಾಗ ಒಂದು 2-3 ಬಿಟ್ಟಿದ್ದಾವೆ ಅಷ್ಟೇ ಫುಲ್ಲು. ಇದು ನೋಡಿ, ಇದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಸಿಹಿ ಮಾವಿನಕಾಯಿ ಅಂತಾರೆ ಇದಕ್ಕೆ, ತುಂಬ ಸ್ವೀಟಾಗಿರುತ್ತೆ. ಇದು ಸಖತ್ತಾಗಿರುತ್ತೆ, ದೊಡ್ಡದಾಗಿ ಬಿಡುತ್ತೆ, ಆ ಥರ ಇರುತ್ತೆ ನೋಡಿ. ಎಷ್ಟು ಸ್ವೀಟಾಗಿರುತ್ತೆ ಗೊತ್ತಾ, ಉಪ್ಪು ಖಾರ ಹಾಕೊಂಡು ತಿಂತಿದ್ರೆ ಫುಲ್ಲು ಸೂಪರಾಗಿರುತ್ತೆ. ಇದು ಗಿಡ ತುಂಬ ಫುಲ್ಲು ಬಿಡುತ್ತೆ ನೋಡಿ, ಎಲ್ಲ ಕಡೆ ಎಷ್ಟು ಚೆಂದ ಬಿಟ್ಟಿದ್ದಾವೆ. ಅಂದರೆ ಕಿತ್ಕೊಂಡು ಸಿಹಿ ಮಾವಿನಕಾಯಿ ಚೆನ್ನಾಗಿರುತ್ತೆ ನೋಡಿ. ಇದು ಹಾಲು ಮುಖದ ಮೇಲೆ ಬಿದ್ದರೆ ಮುಖದಲ್ಲಿ ಗಾಯ ಆಗುತ್ತೆ, ಅದಕ್ಕೆ ಕೆಳಗಡೆ ಮಣ್ಣಲ್ಲಿ ಈ ಥರ ಮಾಡಬೇಕು. ಇದು ಚಚ್ಕೊಂಡು ತಿಂತಿದ್ರೆ ಸ್ಮೆಲ್ಲು ಸ್ವೀಟ್ ಸ್ಮೆಲ್ಲೇ ಬರುತ್ತೆ, ಆ ಥರ ಟೇಸ್ಟಿಯಾಗಿರುತ್ತೆ ಇದು ಮಾತ್ರ. ಅವೆಲ್ಲ ಯಾವ್ಯಾವ ಕಾಯಿ ಅಂತ ನಂಗೆ ನಿಜ ಗೊತ್ತಿಲ್ಲ, ನಾನು ತಿನ್ನೋ ಮಾತ್ರ ಈ 3: ತೋತಾಪುರಿ, ಸಿಹಿ ಮಾವಿನಕಾಯಿ, ಬಾದಾಮಿದು ಅಲ್ಪ ಸ್ವಲ್ಪ ಅವಾಗ ಅಷ್ಟೇ, ಹಣ್ಣಾಗಿದ್ರೆ ಮಾತ್ರ ತಿನ್ನೋದು. ಇನ್ನು ಇವೆಲ್ಲ ಯಾವುವು ಅಂತ ಗೊತ್ತಿಲ್ಲ, ಅಂದರೆ ಹಣ್ಣುಗಳು ಮಾತ್ರ ತಿಂತೀವಿ ಅಷ್ಟೇ ನಾವು. ಇವೆಲ್ಲ ಯಾವುದ್ರ ಬಗ್ಗೆ ಅಂತ ತಿಳ್ಕೊಂಡಿಲ್ಲ ನೋಡಿ. ತುಂಬ ಇದ್ದಾವೆ ಇನ್ನು ಫುಲ್ಲು, ಆ ಕಡೆ ಎಲ್ಲ ಯಾವುದೋ ಹಣ್ಣಾಗಿರೋ ಥರ ಕಾಣಿಸ್ತಿದೆ, ಹಣ್ಣಾಗಿಲ್ಲ ಅನಿಸುತ್ತೆ ನೋಡಿ. ಎಷ್ಟು ಚೆಂದ ಇದೆ ಅಲ್ಲ. ಅದು ಈ ಸೀಸನಲ್ಲೇ ಮಾವಿನಕಾಯಿ ಬಿಡೋದು. ಈ ಸೀಸನ್ ಆದಮೇಲೆ 3-4 ತಿಂಗಳು ಬಿಡುತ್ತೆ, ಆಮೇಲೆಲ್ಲ ಕಿತ್ಕೊಂಡು ಹೋಗ್ತಾರೆ, ಆಮೇಲೆ ಮಾವಿನಕಾಯಿ ಇರಲ್ಲ, ನೆಕ್ಸ್ಟು ಬೇರೆ ಬರುತ್ತೆ, ಆ ಥರ ಇರುತ್ತೆ. ಮನೆಗೆ ಉಪ್ಪು ಖಾರ ಹಾಕೊಂಡು ತಿನ್ನಬೇಕಿದು. ಹಾಗೆ ಒಂದು ತೋತಾಪುರಿನೂ ಒಂದು ಕಿತ್ಕೊಬೇಕು, ಆದರೆ ಇನ್ನೂ ದೊಡ್ಡಗಾಗಿಲ್ಲ, ಅದೊಂದೇ ಬೇಜಾರು. ಬೇರೆ ಕಡೆ ಎಲ್ಲ ಫುಲ್ಲು ದೊಡ್ಡದಾಗಿವೆ ಮಾವಿನಕಾಯಿಗಳು. ಮಾವಿನಕಾಯಿ ತಿನ್ನೋಕ್ಕೆ ಒಂಥರ ಟೇಸ್ಟಿ, ಹುಳಿಯಾಗಿದ್ದು ತಿನ್ನೋ ಟೇಸ್ಟೇ ಮಜಾನೇ ಬೇರೆ ಇರುತ್ತೆ. ಫುಲ್ಲು ಖುಷಿ ಇರುತ್ತೆ ಫುಲ್ಲು.
ಓಕೆ ಥ್ಯಾಂಕ್ ಯು ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.